ನೋಡಿ, ಸದ್ಯಕ್ಕಂತೂ NDAಗೆ ಒಂದು ರೀತಿಯ ಸತ್ವ ಪರೀಕ್ಷೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಈಗ ಪರಿಷತ್ ಚುನಾವಣೆ ಈ ಸತ್ವ ಪರೀಕ್ಷೆಗೆ ವೇದಿಕೆ ಆಗ್ತಾ ಇದೆ. ಜೊತೆಗೆ ದೊಡ್ಡಗೌಡರನ್ನ ರಾಜ್ಯಸಭೆ ಕಳಿಸ್ಕೊಡ್ಲಿಲ್ಲ ಅನ್ನುವಂಥ ವಿಚಾರವನ್ನ ರಾಜಕೀಯ ನಾಯಕರು ರಾಜಕೀಯವಾಗಿ ಯಾವ ರೀತಿ ಅಸ್ತ್ರವಾಗಿ ಬಳಸ್ಕೋತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಕಾಡುವ ಪ್ರಶ್ನೆ, ಈ ಬಿಜೆಪಿ JDSನ ಮೈತ್ರಿ ಉಳಿಯುತ್ತಾ ಇಲ್ವಾ ಅಂತ ಹೇಳಿ. 2028ರ ಚುನಾವಣೆ ವೇಳೆಗೆ ಈ NDA ಮೈತ್ರಿ ಉಳಿಯುತ್ತಾ, ಇದೇ ರೀತಿ ಗಟ್ಟಿಯಾಗಿ ಮುಂದುವರಿಯುತ್ತಾ? ಪರಿಷತ್ ಫಲಿತಾಂಶದ ಮೇಲೆ ಈ ಮೈತ್ರಿಯ ಭವಿಷ್ಯ ನಿಂತಿದೆ. ದಳ ಕಮಲ ಮೈತ್ರಿ ಬಂದಕ್ಕೆ ಪರಿಷತ್ ಫೈಟ್ ಒಂದು ರೀತಿ ಸತ್ವ ಪರೀಕ್ಷೆ. JDSನವರು ಕ್ಯಾಂಡಿಡೇಟ್ ಹಾಕ್ಬಿಟ್ರು. ಕುಮಾರಸ್ವಾಮಿ ಅವರು ಹೇಳಿದ್ದೇನು, ನಮ್ಮ ಒಗ್ಗಟ್ಟು ಪ್ರದರ್ಶನಕ್ಕೆ ಹಾಕಿದ್ದೀವಿ ನಾವು ಕ್ಯಾಂಡಿಡೇಟ್ನ. ಜೊತೆಗೆ ಬಿಜೆಪಿ ಅವ್ರಿಗೂ ಜವಾಬ್ದಾರಿ ಇದೆ, ಪ್ರಾಶಸ್ತ್ಯದ ಮತಗಳನ್ನು ನೀಡಿ ಈ ಮೂರನೇ ಕ್ಯಾಂಡಿಡೇಟ್ ಅನ್ನು ಗೆಲ್ಲಿಸ್ಕೊಂಡ್ಬರ್ಬೇಕು ಅಂತ ಹೇಳಿ ಒಂದು ರೀತಿ ಕುಮಾರಸ್ವಾಮಿ ಅವರು ಲಿಟರಲಿ ಟಾಸ್ಕ್ ಕೊಟ್ಟಂಗಿದೆ ಬಿಜೆಪಿ ಅವರಿಗೆ. ಮೈತ್ರಿ ಧರ್ಮ ಪಾಲನೆ ಆಗಬೇಕು ಅಂತ ಹೇಳಿದಂಗಿದೆ. ಸೊ ರಾಜ್ಯಸಭೆಗೆ ದೇವೇಗೌಡರ ಬದಲು ಬಿಜೆಪಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿತ್ತು. ಈ ಕಡೆ ಪರಿಷತ್ಗೆ JDSನಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದು ಕುಮಾರಸ್ವಾಮಿ ಅವರು. ಗೋವಿಂದರಾಜುನ ಗೆಲ್ಲಿಸೋದು ಬಿಜೆಪಿಗೂ ಅನಿವಾರ್ಯ. ಗೋವಿಂದರಾಜು ಸೋತ್ರೆ ಬಿಜೆಪಿ JDSನಲ್ಲಿ ಬಿಕ್ಕಟ್ಟು ಆಗುವ ಸಾಧ್ಯತೆ ಅಧಿಕವಾಗಿದೆ. ಅದು ಸೃಷ್ಟಿಯಾಗುವ ಸಾಧ್ಯತೆ ಇದೆ. JDS ಜೊತೆ ಮೈತ್ರಿಗೆ ಬಿಜೆಪಿಯೊಳಗೆ ಈಗ ಸದ್ಯಕ್ಕಿನ ಪರಿಸ್ಥಿತಿಯನ್ನ ನೋಡಿದ್ರೆ 3 ರೀತಿಯ ಚರ್ಚೆ ಆಗ್ತಾ ಇದೆ ವೀಕ್ಷಕರಿಗೆ. ಈ JDS ಮತ್ತು ಬಿಜೆಪಿಯ ವಿಚಾರವಾಗಿ, ಅಂದ್ರೆ ಮೈತ್ರಿಯ ವಿಚಾರವಾಗಿ. ಏನು, 2028ಕ್ಕೆ ದಳದೊಂದಿಗೆ ಮೈತ್ರಿ ಬೇಡ ಅಂತ ಕೆಲ ಶಾಸಕರು ಈಗಲೇ ಹೇಳ್ತಿದಾರಂತೆ. ಯಾಕೆ ಅಂತಂದ್ರೆ ಸ್ವಂತ ಬಲದ ಮೇಲೆ ನಾವು ಗೆದ್ದು ಬರುವ ವಾತಾವರಣ ರಾಜ್ಯದಲ್ಲಿದೆ. ಈ ಟೈಮಲ್ಲಿ ನಮಗೆ ದಳ ಬೇಕಾಗಿಯೇ ಇಲ್ಲ ಅಂತ ಕೆಲವು ಶಾಸಕರು ಹೇಳ್ತಾ ಇದ್ದಾರಂತೆ. ಬಿಜೆಪಿ ಏಕಾಂಗಿ ಹೋರಾಟಕ್ಕೆ ನೆಲ ಹದವಾಗಿದೆ ಅನ್ನುವಂಥ ವಾದ ಕೆಲವು ಬಿಜೆಪಿಯ ಶಾಸಕರುಗಳದ್ದಂತೆ. ಈ ರೀತಿ ಇರುವಾಗ ನಮಗೆ ದಳ ಯಾಕೆ ಬೇಕು, ಸುಮ್ಮನೆ ಅವ್ರನ್ನ ಕರ್ಕೊಂಡು ನಾವ್ಯಾಕೆ ತಲೆನೋವು ಮಾಡ್ಕೊಳ್ಳೋಣ ಅಂತ ಕೆಲ ನಾಯಕರು ಹೇಳ್ತಾ ಇದ್ದಾರಂತೆ. ಇನ್ನೊಂದು ವಾದ ಏನು ಅಂತಂದ್ರೆ, ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ JDS ಬೇಕು ಅಂತ ಇನ್ನೊಂದು ಬಣ ಹೇಳ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಒಕ್ಕಲಿಗರ ಮತಗಳನ್ನ ಸೆಳಿಬೇಕು ಅಂದ್ರೆ, ಒಕ್ಕಲಿಗರ ಮತ ಸೆಳೆಯೋದಕ್ಕೆ ಕುಮಾರಸ್ವಾಮಿ ಬೇಕು ಅನ್ನುವಂತಹ ವಾದ ಇದೆ. ಸೊ JDS ಜೊತೆ ಸಖ್ಯ ಇರಲಿ, ಆದ್ರೆ ಮೈತ್ರಿ ಬೇಡ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ನೋಡಿ, ಈ ರೀತಿ ಚರ್ಚೆಗಳು ಈಗ ಆ ಪಾರ್ಟಿಯಲ್ಲಿ ಆಗ್ತಾ ಇದೆ. ಅಲ್ಲಿಗೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ JDS ಚುನಾವಣೆಗೆ ಕೆಲವರು ವಾದ ಮಾಡ್ತಾ ಇದ್ದಾರೆ. ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿಬಿಡೋಣ, ಯಾವ ಮೈತ್ರಿಯೂ ಬೇಡ, ಕಾಂಗ್ರೆಸ್ಸು ಅಖಾಡಕ್ಕೆ ಬರಲಿ, JDSನವರು ಬರಲಿ, ನಾವು ಹೋಗೋಣ, ನಮಗೆ ವಾತಾವರಣ ಗೆದ್ದು ಬರುವ ರೀತಿ ಇದೆ. ಹಂಗಿದ್ದಾಗ ಈ JDS ಯಾಕೆ ಬೇಕು ನಮಗೆ ಅಂತ ಕೆಲವರು ವಾದ ಮಾಡ್ತಾ ಇದ್ದಾರಂತೆ. ಸೊ ಒಂದು ಪಕ್ಷ ತ್ರಿಕೋನ ಚುನಾವಣೆ ಆದರೆ ಮುಸ್ಲಿಂ ಮತಗಳು ಛಿದ್ರ ಆಗೋ ಅಂದಾಜನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮುಸ್ಲಿಂ ಮತ ವಿಭಜನೆ ಆದ್ರೆ ಬಿಜೆಪಿಗೆ ಲಾಭ ಅನ್ನುವಂತಹ ಪ್ರಬಲವಾದ ಕೂಡ ಆಗ್ತಾ ಇದೆ. ಮುಸ್ಲಿಂ ಮತಗಳು ಯಾಕೆ ಛಿದ್ರ ಆಗುತ್ತೆ? ಕಳೆದ ಹಲವು ದಿನಗಳಿಂದ ನಾವು ಆಗ್ತಾ ಇರೋ ಬೆಳವಣಿಗೆನ ನೋಡ್ತಾ ಇದ್ದೀವಿ. ದಾವಣಗೆರೆ ದಕ್ಷಿಣದಲ್ಲಿ ಏನಾಯಿತು, ಈಗ ಜಮೀರ್ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಅವರು ಪರವಾಗಿ ಮುಸ್ಲಿಂ ಸಮುದಾಯದವರು ಈಗಾಗಲೇ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಹಲವು ನಾಯಕರು ರೇಸಲ್ಲಿದ್ದಾರೆ, ನಾನು ಮಂತ್ರಿ ಆಗಬೇಕು ಅಂತ ಜಮೀರ್ ಅವರನ್ನು ಓವರ್ಟೇಕ್ ಮಾಡಿ. ಸೊ ಈ ರೀತಿಯ ಚರ್ಚೆಗಳಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಏಕಾಂಗಿ ಸ್ಪರ್ಧೆಗೆ ದಳಪಡೆಯೊಳಗೂ ಭಾರಿ ಚರ್ಚೆ ಆಗ್ತಾ ಇದೆ. ಕೆಲ ಶಾಸಕರು ಕಾಂಗ್ರೆಸ್ಸಿಂದ JDSಗೆ ವಲಸೆ ಬರುವ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಯಾರಂತವರು? DKC ಬಣದ ವಿರೋಧಿಗಳು. ಜಮೀರ್ ಅಹಮದ್ ಖಾನ್, ಇಕ್ಬಾಲ್ ಅನ್ಸಾರಿ, ರೋಷನ್ ಬೇಗ್ ಇವರೆಲ್ಲರೂ ಕೂಡ JDSಗೆ ಬರ್ತಾರಾ? ಜಮೀರ್ ಅಹಮದ್ ಅವ್ರ ಪರಿಸ್ಥಿತಿ ಏನಾಗಿದೆ? DCM ಆಗೋ ಲೆಕ್ಕಾಚಾರದಲ್ಲಿ ಅವ್ರ ಹೆಸರು ಓಡಾಡ್ತಾ ಇತ್ತು. DCM ಆಗೋದು ಒಂದು ಕಡೆ ಇರಲಿ, ಮಂತ್ರಿನೂ ಆಗ್ತಾ ಇಲ್ಲ. ಅವರು ಮಂತ್ರಿ ಆಗೋದಕ್ಕೂ ಕೂಡ ಅವರ ಅಭಿಮಾನಿಗಳು ರಸ್ತೆಗಿಳಿದು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ. ಅವರ ಅಭಿಮಾನಿಗಳು ಯಾಕೆ ರಸ್ತೆಗಿಳಿತಾರೆ ಹೇಳಿ? ಜಮೀರ್ ಅಹಮದ್ ಮಂತ್ರಿ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಖಾತ್ರಿ ಆಗ್ತಾ ಇದೆ. ಅವರು ಈಸಿಯಾಗಿ ಮಂತ್ರಿ ಆಗ್ಬಿಡ್ತಾರೆ ಅಂದ್ರೆ ಅವ್ರ ಅಭಿಮಾನಿಗಳು ರಸ್ತೆಗೆ ಹಾಕ್ರಿ ಬರಬೇಕು, ಆಗ್ತಾ ಇಲ್ಲ ಅಲ್ಲಿ, ಅದಕ್ಕೆ ರಸ್ತೆಗೆ ಬರ್ತಾ ಇದ್ದಾರೆ. ಹಿಂಗಾಗಿ ಜಮೀರ್ ಅಹಮದ್ ಮುಂದೆ ಇರುವಂತಹ ಆಯ್ಕೆ ಏನು? ಇಲ್ಲಂತೂ ಮಂತ್ರಿನೂ ಆಗ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಕುಮಾರಣ್ಣನ ಜೊತೆಗೆ ಹೋದ್ರೆ ನಮಗೆ ಸ್ಥಾನಮಾನ ಸಿಗಬಹುದು, DCM ಆಗಬಹುದು ಅನ್ನೋ ಲೆಕ್ಕಾಚಾರವಾ? ಈ ಲೆಕ್ಕದಲ್ಲಿ ಜಮೀರ್ ಖಾನ್, ಇಕ್ಬಾಲ್ ಅನ್ಸಾರಿ, ರೋಷನ್ ಬೇಗ್
JDSಗೆ ಬರ್ತಾರಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮುಸ್ಲಿಂ ನಾಯಕರು JDSಗೆ ಬಂದ್ರೆ ಡ್ರೈವರ್ ಸೀಟ್ನಲ್ಲಿ ಕುಮಾರಸ್ವಾಮಿ, ಮತ್ತೆ ಅದೇ ಹಳೆ ಲೆಕ್ಕಾಚಾರಗಳು, ಮತ್ತೆ ಎಲ್ಲರೂ ಒಗ್ಗಟ್ಟಾಗಿ JDSನ ಶಕ್ತಿಯನ್ನ ಬಲಪಡಿಸುವಂತ ಕೆಲಸ ಆಗುತ್ತಾ? ಇದು ರಾಜಕೀಯ, ಪೊಲಿಟಿಕ್ಸ್ ಇಸ್ ಅನ್ಸರ್ಟನ್. ಯಾವಾಗ ಏನು ಬೇಕಾದರೂ ಆಗ್ಬೋದು. ಶತ್ರು ಅಲ್ಲ, ಮಿತ್ರ ಅಲ್ಲ ಅಂತ ಪರಿಸ್ಥಿತಿ ನೋಡೋಣ. ಈ ಲೆಕ್ಕಾಚಾರದಲ್ಲಿ NDA ಸತ್ವ ಪರೀಕ್ಷೆಯಲ್ಲಿ ಗೆದ್ದು ಬೀಗುತ್ತಾ? ಮೈತ್ರಿ ಮುಂದುವರಿಯುತ್ತಾ? DK ಶಿವಕುಮಾರ್ ವಿರೋಧಿ ಬಣಕ್ಕೆ ಗಾಳ ಹಾಕಿ ಕುಮಾರಸ್ವಾಮಿ ಅವರು ಎಳ್ಕೊಂಡ್ಬರೋಲಿ ಯಶಸ್ವಿ ಆಗ್ತಾರಾ? ರಾಜಕೀಯದ ಇನ್ನೊಂದು ಮಜಲು ಆರಂಭ ಆಗುತ್ತಾ ರಾಜ್ಯದಲ್ಲಿ? ಕಾದ್ ನೋಡಿ. ನೆಕ್ಸ್ಟ್.